ಕರ್ನಾಟಕದಲ್ಲೂ ಪ್ಯಾಲೆಸ್ತೈನ್ ಪರ ಪ್ರೇಮ ಎಲ್ಲೇ ಮೀರ್ತಾ ಇದೆ. ಚಿಕ್ಕಮಗಳೂರು, ಕೊಪ್ಪಳ ನಂತರ ಮಲೆನಾಡಿನಲ್ಲೂ ಕೂಡ ಪ್ಯಾಲೆಸ್ತೈನ್ ಲವ್ ಜೋರಾಗ್ಬಿಟ್ಟಿದೆ. ಕಿಡಿಗೇಡಿಗಳ ವಿರುದ್ಧ ಶಿಸ್ತು ಕ್ರಮ ಅಂತ ಹೋಮ್ ಮಿನಿಸ್ಟರ್ ಗುಡುಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕೋಮುಗಲಭೆ ಒಂದ್ ಕಡೆಯಾದ್ರೆ ಮತ್ತೊಂದು ಕಡೆ ಪ್ಯಾಲೆಸ್ತೈನ್ ಪರ ಪ್ರೇಮ ಜಾಸ್ತಿ ಆಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಬೈಕ್ನಲ್ಲಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸಿ ಹುಚ್ಚಾಟ ಮೆರೆದಿದ್ದು ಆಯ್ತು. ಕೋಲಾರದಲ್ಲಿ ಈದ್ ಮಿಲಾದ್ ವೇಳೆ ಬಾವುಟ ಹಿಡಿದು ಪುಂಡಾಟ ಆಡಿದ್ದಾಯ್ತು. ಈಗ ಮಲೆನಾಡಿನಲ್ಲೂ ಪ್ಯಾಲೆಸ್ತೈನ್ ಪರ ಪ್ರೇಮ ಹೆಚ್ಚಾಗ್ತಿದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಕಟ್ಟೆಯಲ್ಲಿ ಪ್ಯಾಲೆಸ್ತೈನ್ ಪರ ಫ್ಲೆಕ್ಸ್ ಪ್ರದರ್ಶನ ಮಾಡಲಾಗಿದೆ. ಎರಡು ಧರ್ಮಗಳ ಸೌಹಾರ್ದ ಸ್ಥಳವಾಗಿರುವ ಹಣಗೆರೆಕಟ್ಟೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ದನ್ನ ಕಂಡು ಭಯವಾಯಿತು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆತಂಕ ವ್ಯಕ್ತಪಡಿಸಿದ್ರು. ವಿ ಸ್ಟ್ಯಾಂಡ್ ವಿತ್ ಪ್ಯಾಲೆಸ್ತೈನ್ ಅನ್ನುವಂತ ಒಂದು ಇದನ್ನ ಫ್ಲೆಕ್ಸ್ ಹಚ್ಚಿದ್ದಾರೆ. ಹಾಗಾಗಿ ಇದು ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕೆಲವು ಭಾಗದಲ್ಲಿ ಹಚ್ಚಿದ್ದಾರೆ. ನನಗೆ ಹಣಗೆರೆ ಹಚ್ಚಿದಾಗ ಸ್ವಲ್ಪ ಗಾಬರಿ ಆಯ್ತು. 17-18 ವರ್ಷದ ಹುಡುಗರಿಗೆ ಪ್ರಚೋದನೆ ನೀಡಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸುವಂತೆ ಮಾಡ್ತಿದ್ದಾರೆ. ಅಂತವರನ್ನ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು. ತಕ್ಷಣ ಸರ್ಕಾರ ಎಚ್ಚೆತ್ತು ಇವರು ಯಾರು ಪ್ರಿಂಟ್ ಮಾಡಿದ್ದಾರೆ, ಇವ್ರ ಹಿಂದ್ಗಡೆ ಇರುವಂತಹ ಸಂಘಟನೆಗಳು ಯಾವುದು ಅಂತೇಳಿ ಹೇಳಿ ಸರಿಯಾದ ರೀತಿ ಎನ್ಕ್ವೈರಿ ಮಾಡದೇ ಇದ್ರಿ ಪ್ಯಾಲೆಸ್ತೈನ್ ಬಾವುಟ ಹಾರಿಸುವಂತೆ ಯುವಕರನ್ನ ಪ್ರಚೋದಿಸಿದ್ದಾರಾ, ಏನಂತ ಗೊತ್ತಿಲ್ಲದೆ ಪ್ಯಾಲೆಸ್ತೈನ್ ಫ್ಲೆಕ್ಸ್ ಅಳವಡಿಸುತ್ತಿದ್ದಾರಾ? ಇಸ್ರೇಲ್ ಜೊತೆ ಭಾರತದ ಸಂಬಂಧ ಸುಧಾರಿಸುತ್ತಿದೆ. ಈ ನಡುವೆ ಪ್ಯಾಲೆಸ್ತೈನ್ ಬಾವುಟ ಹಾರಾಟ ಯಾಕೆ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಯೋಧ್ಯೆಯ ಶ್ರೀರಾಮಲಲ್ಲಾನ ಮಹಾರಥವನ್ನ ನಿರ್ಮಿಸಲಿರೋ ರಥಶಿಲ್ಪಿಗಳ ಕೈಯಿಂದ ಮತ್ತೊಂದು ಅಪೂರ್ವ ರಥ ನಿರ್ಮಾಣಗೊಂಡಿದೆ. ಕುಂದಾಪುರ ಮೂಲದ ರಥಶಿಲ್ಪಿಗಳು ನಿರ್ಮಿಸಿದ ಈ ಬೆಳ್ಳಿ ರಥ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಮರ್ಪಣೆಯಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಬೆಳ್ಳಿ ರಥ ನಿರ್ಮಾಣ, ಮುಂದೆ ಶ್ರೀರಾಮಲಲ್ಲನ ಮಹಾರಥ ನಿರ್ಮಾಣ. ಉಡುಪಿ ಎಂದ್ರೆ ಕಲೆ ಸಂಸ್ಕೃತಿಗಳ ಸಮಾಗಮ ಎಂದ್ರೆ ತಪ್ಪಾಗಲಾರದು. ಇದಕ್ಕೆ ಸ್ಪಷ್ಟ ನಿದರ್ಶನ ಎಂದ್ರೆ ಕೆಲವೇ ದಿನಗಳಲ್ಲಿ ಕುಂದಾಪುರದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಮಹಾರಥ ನಿರ್ಮಾಣವಾಗಲಿರುವುದು. ಹೇಗೆ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮಲಲ್ಲನ ಭವ್ಯ ಮೂರ್ತಿಯ ನಿರ್ಮಾಣಕ್ಕೆ ಕಾರಣರಾದರು, ಹಾಗೆ ಕುಂದಾಪುರದ ಕೋಟೇಶ್ವರ ರಥಶಿಲ್ಪಿ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯ ಮತ್ತು ಪುತ್ರ ರಾಜಗೋಪಾಲ ಆಚಾರ್ಯ ಅವರು ಮುಂದೆ ಅಯೋಧ್ಯೆಯ ಮಹಾರಥದ ನಿರ್ಮಾಣವನ್ನ ಮಾಡಲಿದ್ದಾರೆ. ಸದ್ಯ ಮತ್ತೆ ಸುದ್ದಿಯಲ್ಲಿರುವ ಕೋಟೇಶ್ವರದ ರಥಶಿಲ್ಪಿಗಳು ಕರ್ನಾಟಕದ 7 ಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರದ ಬೆಳ್ಳಿ ರಥ ನಿರ್ಮಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರ ದೇಣಿಗೆಯಲ್ಲಿ ಸುಮಾರು 1,25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೋಟೇಶ್ವರನಿಗೆ ಬೆಳ್ಳಿ ರಥ ನಿರ್ಮಾಣವಾಗಿದೆ. 13 ಜನ ಕೆಲಸಗಾರರು ಹಗಲು ರಾತ್ರಿ ಪರಿಶ್ರಮದ ಫಲವಾಗಿ ಸುಮಾರು 120 ಕೆಜಿ ಬೆಳ್ಳಿ ಬಳಸಿ 14 ಅಡಿ ಎತ್ತರದ ರಥವನ್ನ ನಿರ್ಮಿಸಲಾಗಿದೆ. ಕೋಟಿಲಿಂಗೇಶ್ವರನ ಸನ್ನಿಧಾನಕ್ಕೆ ಒಂದು ಬೆಳ್ಳಿಯ ಪಲ್ಲಕ್ಕಿಯನ್ನ ಈಗಾಗಲೇ ತಯಾರು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಈ ವರ್ಷದ ಕೊಡಿ ಹಬ್ಬಕ್ಕೆ ಹೊಸ ಬೆಳ್ಳಿಯ ಪಲ್ಲಕ್ಕಿಯನ್ನು ಕೂಡ ನೀಡಲಿಕ್ಕೆ ನಾವು ತಯಾರಿದ್ದೇವೆ. ಭಕ್ತಿ ಭಾವದ ಫಲ ಸ್ವರೂಪ ಎನ್ನುವಂತೆ ಬೆಳ್ಳಿ ರಥವು ಅದ್ಭುತವಾಗಿ ಮೂಡಿಬಂದಿದೆ. ಭಕ್ತರು ಸಂತಸದಿಂದ ಬೆಳ್ಳಿ ರಥಕ್ಕೆ ನಮಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿದ್ಧವಾಗಲಿರುವ ಅಯೋಧ್ಯೆಯ ಶ್ರೀರಾಮನ ಮಹಾರಥದ ಸಮರ್ಪಣೆಗಾಗಿ ರಾಮ ಭಕ್ತರು ಎದುರು ನೋಡುತ್ತಿದ್ದಾರೆ. ಅಂಕಿತ್ ಜೊತೆಗೆ ಹರೀಶ್ ಪಾಳೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ಸೂಸೈಡ್ ಅಟೆಂಪ್ಟ್ಗಳು ನಡೀತಾನೆ ಇದೆ. ಇದೇ ವರ್ಷದಲ್ಲಿ 7 ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಗ್ಲಾಸ್ ಅಳವಡಿಕೆಗೆ ಮಾತ್ರ ಇನ್ನು ಮುಹೂರ್ತ ಕೂಡಿ ಬಂದಂತೆ ಕಾಣಿಸ್ತಾ ಇಲ್ಲ. BMRCL ಅಧಿಕಾರಿಗಳು ಮಾತ್ರ ಅದೇ ರಾಗ ಅದೇ ಹಾಡನ್ನ ಹಾಡ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವವರ ಮೊದಲ ಆಯ್ಕೆಯೇ ನಮ್ಮ ಮೆಟ್ರೋ ಅನ್ನೋ ಮಟ್ಟಿಗೆ ಮೆಟ್ರೋದಲ್ಲಿ ಸಾಲು ಸಾಲು ಅವಘಡಗಳು ನಡೀತಾನೆ ಇದೆ. ಜನವರಿಯಿಂದ ಇಲ್ಲಿಯ ತನಕ 7 ಪ್ರಕರಣಗಳು ದಾಖಲಾಗಿದ್ರು BMRCL ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೌದು, 9 ತಿಂಗಳ ಅಂತರದ 7 ಪ್ರಕರಣಗಳಲ್ಲಿ 2 ಪ್ರಯಾಣಿಕರು ಟ್ರ್ಯಾಕ್ಗೆ ಜಿಗಿದು ಸಾವನ್ನಪ್ಪಿದ್ದಾರೆ. ಇಷ್ಟಾದ್ರೂ BST ಗ್ಲಾಸ್ ಸಿಸ್ಟಮ್ ಅಳವಡಿಕೆಗೆ ಮಾತ್ರ BMRCL ಇನ್ನೂ ಮುಂದಾಗಿಲ್ಲ. ದಿನಾಂಕ 1 ಜನವರಿ 2024, ಸ್ಥಳ ಇಂದಿರಾನಗರ ಮೆಟ್ರೋ ನಿಲ್ದಾಣ. ಮೊಬೈಲ್ ತೆಗೆಯಲು ಟ್ರ್ಯಾಕ್ಗೆ ಇಳಿದ ಮಹಿಳೆ, ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಉಳಿದ ಜೀವ. ದಿನಾಂಕ 5 ಜನವರಿ 2024, ಸ್ಥಳ ಜಾಲಹಳ್ಳಿ ಮೆಟ್ರೋ ನಿಲ್ದಾಣ. ಮೆಟ್ರೋ ಹಳಿಗೆ ಹಾರಿ ಯುವಕನಿಂದ ಆತ್ಮಹತ್ಯೆಗೆ ಯತ್ನ, 90% ಸುಟ್ಟು ಗಾಯಗೊಂಡಿದ್ದ ಯುವಕ. ದಿನಾಂಕ 6 ಜನವರಿ 2024, ಸ್ಥಳ JP ನಗರ ಮೆಟ್ರೋ ನಿಲ್ದಾಣ. ಮೆಟ್ರೋ ಟ್ರ್ಯಾಕ್ ಮೇಲೆ ಬೆಕ್ಕು ಪ್ರತ್ಯಕ್ಷ, ಆತಂಕಗೊಂಡ ಪ್ರಯಾಣಿಕರು. ದಿನಾಂಕ 12 ಮಾರ್ಚ್ 2024, ಸ್ಥಳ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣ. ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ನಿಂದ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ನಡುವಿನ ವಯಾಡಕ್ಟ್ನಲ್ಲಿ ಕಾಣಿಸಿಕೊಂಡಿದ್ದ ಅಪರಿಚಿತ ವ್ಯಕ್ತಿ. ದಿನಾಂಕ 21 ಮಾರ್ಚ್ 2024, ಸ್ಥಳ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣ. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಧ್ರುವ ಟಕ್ಕರ್ ಎನ್ನುವ 19 ವರ್ಷದ ಯುವಕ ಸಾವನ್ನಪ್ಪಿದ್ದ. ದಿನಾಂಕ 3 ಆಗಸ್ಟ್ 2024, ಸ್ಥಳ ದೊಡ್ಡ ಕಲ್ಲಸಂದ್ರ. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ ಯುವಕ. ದಿನಾಂಕ 17 ಸೆಪ್ಟೆಂಬರ್ 2024, ಸ್ಥಳ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್. ಮೆಟ್ರೋ ಹಳಿ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದ ಯುವಕ. ಇನ್ನು ಇಷ್ಟೆಲ್ಲ ಅವಾಂತರಗಳು ನಡೆದರೂ ಸಹ BMRCL ಅಧಿಕಾರಿಗಳು ಮೆಜೆಸ್ಟಿಕ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಿ ಮಾತ್ರ BST ಅಳವಡಿಕೆ ಪ್ಲಾನ್ ಮಾಡಿದ್ರಂತೆ. ಒಟ್ನಲ್ಲಿ ಸೂಸೈಡ್ ಅಟೆಂಪ್ಟ್ ಪ್ರಕರಣಗಳಲ್ಲಿ BMRCL ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು BMRCL